ಫೇಲ್ ಎಲ್ಲ ಆಗಿದ್ದೀನಿ ನೀನು. ನಾನು ಕರೆದಂಗೆನೇನೆ ಅಮ್ಮ ಮಗಳು ಸೇರ್ಕೊಂಡು ತಿಂತ ಇದ್ದೀರಾ. ಒಂಚೂರ ನನಗೆ ಏನಮ್ಮ ಅದ ನಿಂಗೆ ಮಗ ಅಲ್ಲ ಅವನಲ್ಲ ಒಳಗಡೆ ಒಬ್ಬನೇ ಹೋಗ್ಲಿಲ್ವಾ ಪಾಪ ಅಂತ ಬೆಳಗಿಂದ ಡಿಪ್ರೆಷನ್ಗೆ ಹೋಗೋನೆ. ಹೋಗಿದಪ್ಪ ಗೈಸ್, ನೆನ್ನೆ ಚಾಟ್ಸು ಸ್ಯಾಂಡ್ವಿಚ್ಚು, ಇವತ್ತಿನ ಚಾಟ್ಸು ಗೆಣಸು ಉಪ್ಪಿನಕಾಯಿ. ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಇದು ಅಲ್ವನಮ್ಮ. ನೋಡ್ರಿ ಅಲ್ಲಿ ಕತೆ ಅವ್ರದ. ಬೆಳಗಿನ ಸಾಯಂಕಾಲ ತನಕ ದುಡಿದ್ಬಿಟ್ಟು ಸಾಯಂಕಾಲ ಒಳ್ಳೆ ಎಣ್ಣೆ ಹಾಕಿ ಬಂದ್ಬಿಟ್ಟು ಪಾಪಣಿಯ ನಿನ್ನೆಲ್ಲ ಹೇಳಿದ್ದು. ಸುಮ್ನಿರ್ರಿ. ಎಲ್ರಿಗೂ ಇನ್ನೊಂದು ಹೊಸ ಬೆಳಗ್ಗೆ ಇವತ್ತು ಸ್ವಾಗತ ಸುಸ್ವಾಗತ. ನೋಡ್ರಿ, ಇದೆಲ್ಲ ಮನೆಯೆಲ್ಲ ರಿಪೇರಿ ಕೆಲಸ ನಡೀತದೆ ಒಂದು ಸ್ವಲ್ಪ, ಅದಕ್ಕೆ ಬೆಳಗಿನ ಅದೇನೆ ಗಾರೆ ಕೆಲಸ ಮಾಡ್ತಾ ಇದ್ದೀನಿ 2 ದಿವಸದಿಂದ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವಾಗ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸಾಯಂಕಾಲ ಒಂಚೂರು ಯಾಕೋ ಬೇಜಾರಾಗಂತ ಸಂಗತಿ ನಡೆದೋಯ್ತು. ಅದಕ್ಕೆಲ್ಲ ಹೊಲ್ಗಿಲ್ದಕ್ಕೆ ಹೋಗಿ ಒಂಚೂರು ರಿಫ್ರೆಶ್ಮೆಂಟ್ ಆಗಿ ಬಂದಿದ್ದೀನಿ. ಡಿಪ್ರೆಷನ್ ಆಚೆ ಬಂದಿದ್ದೀನಿ. ಡಿಪ್ರೆಷನ್ಗೆ ಹೋಗಿದ್ದೆ. ಡಿಪ್ರೆಷನ್ಗೆ ಹೋಗಿದ್ದೆ. ಅಲ್ಲಿಗೆ ಹೋಗ್ಬಿಟ್ಟು ಬಂದೆ. ಇವಾಗ ಡಿಪ್ರೆಷನ್ಗೆ ಹೋಗಿದ್ದೆ ಕಣಮ್ಮ. ಏನು ಡಿಪ್ರೆಷನ್ ಅಂದರೆ ನಮ್ಮಮ್ಮ ಹೊಡೆದ್ಬಿಡ್ತು. ಸುಮ್ಮನೆ ಸಿಂಹದ ಮರಿ ಸೈಗೆ ಎಷ್ಟು ಬರೋಣ 2 4 5 6 ಇನ್ನೊಂದು 2 ಇರ್ಬೋದು. ಕಣ್ಣು ಕಾಣ್ತಾರಲ್ಲ. ಬರ್ಬೇಕಾಯ್ತು ಒಂಚೂರು ಒಟ್ಟು ಬಂದಿರೋ ಚೆನ್ನಾಗಿರುತ್ತೆ ಇಲ್ಲಿಗೆ. ಗಾಯ್ಸ್, ಇವಾಗ ಏನಪ್ಪ ಕತೆ ಅಂತಂದರೆ, ನಮ್ಮ ಅಪ್ಪ ಅಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡು, ಅಪ್ಪ ಕೆಲಸ ಮುಗಿಸ್ಕೊಂಡ್ಬಂದಿದ್ದೀನಿ. ಅಮ್ಮ ಎಲ್ಲ ದನ ಎಲ್ಲ ಮೇಸ್ಕೊಂಡ್ಬಂದು ಸಂಜೆ ಅಲ್ಲಿ ಆಚೆ ಕೂತ್ಕೊಂಡು ಎಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕೂತವ್ರೆ. ನೋಡಿದ್ರೆ ಅವಾಗಲೇ. ಇವಾಗ ಏನಪ್ಪ ಕತೆ ಅಂತಂದರೆ, ಮೊನ್ನೆ ಬರೀ 3rd ಸೆಮ್ ಎಕ್ಸಾಮ್ ರಿಸಲ್ಟ್ ಬಂದೈತೆ. ಆ ರಿಸಲ್ಟ್ನ ಹೋಗ್ಬಿಟ್ಟು ತೋರಿಸ್ಬೇಕು. ಒಂದು ಚೂರು ಬೇಜಾರಾಗುವಂಥ ವಿಷಯ ರಿಸಲ್ಟ್ ವಿಚಾರದಾಗೆ. ಕೊನೆವರೆಗೂ ನೋಡ್ರಿ ಬಿಡಿ ಯಾವ ಥರ ಏನು ಅಂತ. ಇವೆಲ್ಲ ಇಲ್ಲೇ ಬಿದ್ದ ಬಾಕ್ಲಲ್ಲಿ. ಬಾರಪ್ಪ ಇಲ್ಲಿ ಅಮ್ಮ, ಬೈಲೊಳಿಗೆ ಮೊನ್ನೆ ಬರ್ದಿದ್ದು ಎಕ್ಸಾಮ್ ರಿಸಲ್ಟ್ ಬಂದದಿ. ಅದ್ರಾಗ ಒಂದು ಹೊಗೆ ಹಾಕ್ಸ್ಕೊಂಡದಿ. ಹೋಗಿ ಮಾಡ್ತೀನಿ ಹೋಗು. ಖತಮ್. ಪಿ ಅಂತಿರೋದೆಲ್ಲ ಪಾಸು ಅಂತ ಎಲ್ಲ ಹೇಳ್ಬಿಡ್ತೀನಿ. ಎಫ್ ಅಂತಂದ್ರೆ ಫಸ್ಟ್ ಕ್ಲಾಸ್ ಅಂತ. ಎಫ್ ಅಂತ ಇರೋದೆಲ್ಲ ಫಸ್ಟ್ ಕ್ಲಾಸ್ ಅಂತ. ಎಲ್ಲ ಎಫ್ ಒಂದೇ ಇರೋದು. ಅದೆಲ್ಲ ಫಸ್ಟ್ ಕ್ಲಾಸ್. ಅದು 2 ಫಸ್ಟ್ ಕ್ಲಾಸ್ ಅಂತ. ಫೇಲ್ ಎಲ್ಲ ಆಗಿದ್ದೀನಿ ನೀನು. ಎಫ್ ಅಂದ್ರೆ ಫಸ್ಟ್ ಕ್ಲಾಸ್ ಅಂತ ಕಣಪ್ಪ. ಎಫ್ ಅಂದ್ರಲ್ಲಿ ಕಮ್ಮಿ ಬಂದದ್ ಮಾರ್ಕ್ಸು. ಅದು ಫಸ್ಟ್ ಕ್ಲಾಸ್. ಅದು ಕಮ್ಮಿ ಬಂದದ. ಅದು ಎಫ್ ಅಂದ್ರೆ ಫೇಲ್ ಕಣಪ್ಪ. ನೀನ್ ಹೇಳಪ್ಪ. ಎಫ್ ಅಂದ್ರೆ ಫೇಲು. ಒಂದು ಹೋಗಿದೆ, ಅದು ಹೋಗಿಲ್ಲ. ಜಸ್ಟ್ ಪಾಸ್ ಆಗಿ ತಳದೆ 50. ಎಫ್ ಅಂತ ಬಂದಿಲ್ವಲ್ಲ, ಫೇಲೇ ಅದು. ಮಾರ್ಕ್ಸ್ ಕಾರ್ಡ್ ಆಗಿ ಬರೋದು 17 ಅಲ್ಲಿ ಕೊಟ್ಟವ್ರು ನೋಡಿ ಏನೇನು ಅಂತ. ಪಿ ಅಂದ್ರೆ ಏನು, ಎಫ್ ಅಂದ್ರೆ ಏನು, ಫಸ್ಟ್ ಕ್ಲಾಸ್ ಅಂತ, ಏನ್ರಿ ಆಬ್ಸೆಂಟ್ ಅಂತ, ಡಬ್ಲ್ಯೂ ಅಂದ್ರೆ ವಿತ್ ಅಂತ ಥರ ಎಲ್ಲ ಕೊಟ್ಟವ್ರಿ. ಒಂದು ಹೊಗೆ ಗೋವಿಂದ. ಏನು ಮಾಡೋದು? ಎದ್ದು ದನ ಕಟ್ತಿದ್ದೆ, ಪಾಪ ಹಾಲು ಕರಿತಿದ್ದೆ, ಕಸ ಹಾಕ್ತಿದ್ದೆ, ಎಷ್ಟು ಕೆಲಸ ಮಾಡ್ತಿದ್ದೆ. ಎದ್ದೆದ್ದು ಅದಕ್ಕೆ ಹೋಗೋದು. ಹಾಂ, ಕಟ್ ಪಾಸ್ ಮಾಡಿಸ್ಕೊತೀವಿ. ಅದು ಒಂದ್ಸಲಿನೇ ಆಗಟ ಕಟ್ ಪಾಸ್ ಮಾಡಿಸ್ಕೊಳ್ಕತ್ತ ತಿರ್ಗಾ. ಹಾಂ,
ಯಾವತ್ತೂ ಆಗಿಲ್ಲ ಲೈಫಲ್ಲಿ ಫಸ್ಟ್ ಟೈಮು. ಹಾಂ ದುಡ್ಡು ಕಟ್ಟು ಓದ್ಬೇಕು. ದುಡ್ಡು ಕಟ್ಟಿರ್ಲಿವ ನಾವು. ಪೇಪರಿಗೆ 3,000. 3,000 ಕಟ್ಟೋದು. 3,000 ದೊಡ್ಡ ತಂಡು ಹೊಡಿಬೇಕಾ? ಹೋಗು, ಅದಕ್ಕೆ ಏನು ಮಾಡೋಕ್ಕಾಗ್ತದೆ? ಎಲ್ಲ ನಿನ್ನಾಣೆ ಬರ, ನಾವೇನು ಮಾಡೋಣ ಅದಕ್ಕೆ? ನೀನು ಓದ್ಬೇಡ ಅಂತ ಹೇಳಿದ್ವ ನಾವು. ಕಟ್ಟಿರೋ ದುಡ್ಡಿಗೆ ನಾಮಾಗೋದಲ್ಲ ಹೋಗು. ಏನೋ ಡಿಸ್ಟರ್ಬ್ ಮಾಡಿದ್ವಿ ನಾವು. ನಿನ್ನ ದನ ಬಂತು ಉಳಿತಂಬ ಬೆಳಕಾಳ್ತಂಬ ಅಂತ ವಿಡಿಯೋ ಮಾಡ್ಕೊಂಡು ಯಾರು ಎಡಿಟ್ ಮಾಡಿಬಿಡ್ತಾ ಇದ್ರು. ಹಾಂ, ಎಕ್ಸಾಮ್ ಇದ್ರೂ ವಿಡಿಯೋ ಮಾಡೋಕೆ ಬಿಟ್ಟಿರಲಿಲ್ಲ. ಅದೊಂದು ಮಾಡ್ತೀವಿ ವಿಡಿಯೋ ಅಂತ. ವಿಡಿಯೋನ ಮಾಡ್ಬೇಕು, ಓದ್ಲೇಬೇಕಪ್ಪ. ಬ್ರಿಟಿಷ್ ರಜೆ ಹಾಕಿರೋ ಈಚೆಗೆ ಬರಲ್ಲ. ಇವತ್ತು ನನ್ನ ಕಷ್ಟ ದೇವ್ರಿಗೆ ಮುಟ್ಟಿದೆ. ನಮ್ಗನ ವಿದ್ಯಾರ್ಥಿ ಇಲ್ಲ, ಮಕ್ಕಳು ಓದ್ತಾರೆ. ನಮ್ಮ ಅದು ಓದ್ ಫೇಲ್ ಮಾಡ್ಕೊಂಬ. ನೀನು ಓದ್ಬಿಟ್ಟು ಹೊಲ ಓಡುವಂತ ಏನು ಓದ್ಬಿಟ್ಟು ಅಲ್ಲಿ ಗತಿ ಇರ್ಲಿಲ್ಲಲ್ಲ ಕೆರಿಯಕ್ಕೆ. ಎಲ್ಲಾರು ಹೋದ್ರೆ ನೀವು ಹೋಗ್ಬೇಕಾಯ್ತು. ಎಲ್ಲಾರು ಹೋದಂಗೆ ಹೋಗ್ಬಿಟ್ರೆ ಅವ್ರು ಹೋಗಿ ಇವಾಗ ಗಂಡ್ರ ಮಕ್ಕಳು ಸಾಕ್ತಿದ್ವ. ಯಾವತ್ತು ಫೇಲ್ ಆಗಿಲ್ಲ ಅಲ್ಲಿ. ಒಂದೇ ಸಲ ಹೋಗಿರೋದು. ನೀನು ತಲೆ ಕಟ್ಸ್ಕೊಂಡ್ಬಿಟ್ಟು ಬಿಡ್ರಿ, ಕಟ್ ಪಾಸ್ ಮಾಡ್ಕೊಂಡು ಆಯ್ತು. 3,000 ರೂಪಾಯಿ ಅಷ್ಟೇ ಪೇಪರ್ಗೆ. ಎಲ್ಲ ಬರೀ ಒಂದೇ ಹೋಗಿರೋದು. ಗ್ಯಾರಂಟಿ ಒಂದು ಹೋಗೋದು ಕರೆಕ್ಟ್. ನೀನು ಮಾಡಕ್ ಹುಡುಗಿ ಹೋಗಿಲ್ವಲ್ಲಿ. ನಂಬೇಡ ಬಿಡು, ನಂಬೇಡ ಆಯ್ತು, ನಂಬೇಡ ಕೊಡಿರಿ. ಕಿರಣ್ ಫೋನ್ ಮಾಡಿ ಕೊಡಿರಿ. ಕಿರಣ್ಗೆ ನಂಬೇಡ ನೀನು. ಕಿರಣ್ ಕೊಡಿರಿ. ಕಿರಣ್ ಅವನೋ ಯಾವ ಮಳಂತ ದುಡ್ಡು ಅದು ಕೊಡಿರಿ. ಫೋನ್ ಮಾಡಿ. ನಂಬಿಕೆ ಇಲ್ಲ ರಿಸಲ್ಟ್ ಫೇಲ್ ಆಗೋದು ಏನಾಗತ್ತೆ ಅಂತ. ನಿನ್ನಣೆ ಬರೋದು, ನಾವೇನು ಮಾಡೋಕ್ಕಾಗಲ್ಲ. ಈಗ ನಾವು ಓದಿ ಬರೀ ನಕ್ಕಾತದ. ಓದ್ತಾರೆ ದನ ಮೇಕೆ ಮೇಸ್ಕೊಂಡ್ಬರೋದು. ಓದ್ ನೋಡಿ SLC ಕಟ್ಟಿಸ್ತೀನಿ, ಓದೋಣ ಯಜಮಾನ್ರು. ಇನ್ನು ಕೇಳ್ಬೇಕು. ನನ್ನ ಕೈಲೂ ಆತಿಲ್ಲ ತಲೆ ಇದೆಲ್ಲ ಮಾಡೋಷ್ಟೊತ್ತಿಗೆ. ನಾನು ಬರೆಯೋಕೆ ಬರ್ದೆ, ಬೇರೆ ನೋಡೋಕ್ಕಾಗಲ್ಲ. ರಿವ್ಯಾಲ್ಯೂಯೇಷನ್ ಆಗೋದು. ಈಗ ಯಾರು ನನಗೆ ಫೇಲ್ ಆಗಿದ್ದೀನಿ ಅಂತ ಕೆಲಸ ಕೇಳಕ್ಕೆ ಹೇಳಿದ್ರೆ 3 ಮಾರ್ಕ್ಸ್ ಅಷ್ಟೇ ಫೇಲ್ ಆಗಿರೋದು. 3 ಮಾರ್ಕ್ಸ್ ಬಂದಿದ್ರೆ ಪಾಸ್ ಆಗೋದು. ತಿರ್ಗಾ ರಿವ್ಯಾಲ್ಯೂಯೇಷನ್ ಆಗ್ತೀನಿ, ಅದು ಹಾಕ್ಲೇ ಬರ್ತದೆ. ಬಿಡು ತಗೊಂಡ್ಬಿಟ್ರೆ ಫೈನಲ್ ವರ್ಡ್ಸ್ ಅಬೌಟ್ ಮೈ ರಿಸಲ್ಟ್. ಹೇಳಪ್ಪ. ಏನು ಹೇಳಪ್ಪ, ನಾನು ಕಟ್ಟು ಪಾಸ್ ಮಾಡ್ಕೋಬೋದು. ಇನ್ನೇನು ಹೇಳೋಕ್ಕಾಗಲ್ಲ. ನಾನು ಓದಿನ ಕಡೆ ಗಮನ ಕೊಟ್ಟಿದ್ರೆ ಪಾಸ್ ಆಗೋದು. ಎಲ್ಲ ಅವಾಗೆಲ್ಲ ಹಂಗೆ ಪಾಸ್ ಆದ. ಈಗ ಯಾಕೆ ಹಿಂಗಾಯ್ತು? ಏನು ಒಂದೇ ಕೆಲಸ ಎರಡೇ ಕೆಲಸ. ಏನು ಒಂದೇನು ಹೊಲ ಉಳ್ತಿದ್ದ. ಇಲ್ಲ ಪಾಪ. ಎದ್ದಿ 4 ಗಂಟೆ 5 ಗಂಟೆ ರಾತ್ರಿಗೆ ನಮ್ಮ ಮನೆ ಬುತ್ತಗ್ ಮಾಡ್ತಿದ್ದ ನೀನು. 8 ಗಂಟೆಗೆ 7 ಗಂಟೆಗೆ ಎದ್ದೊಳಿವೆ, ಪುರ್ನೋಗಿವೆ, ಬುರಿವೆ. ಹಿಂಗೇನ ಹೊರ್ತಾ ಕೊಡ್ತಿದ್ರಾ? ಯಾಕಪ್ಪ ಹೋಯ್ತು ಹೇಳು, ನೀನೇ ಯತ್ನೆ ಮಾಡು. ಎಲ್ಲ ಪಾಸ್ ಆಗೋದು. ಇಲ್ಲ ಈಗಲೂ ಅಷ್ಟೇ ಎದ್ದೇನೋ ದನ ಕಟ್ಟಿ ಅವರು ವ್ಯಾಲ್ಯೂಯೇಷನ್ ಮಾಡೋದು ತಪ್ಪಿಕೊಂಡು ನಮ್ಮ ಕನ್ನಡ ಬರ್ತಿದ್ದೆ ಎಲ್ಲ. ನಾನು ಹೊಡಿಲಾದ ಯಾರು ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಪಕ್ಕ ಪಾಸ್ ಮಾಡ್ತಾರೆ ಅವರು. ಅದು VTO ಅಂದ್ರೆ ದೊಡ್ಡದು ನಮ್ಗೆ ಇದ್ರಲ್ಲೇನೆ ಇದ್ರಂತ ಇದನ್ನ ಅದನ್ನ ವ್ಯಾಲ್ಯೂಯೇಷನ್ ಆಗಿರೋ ದೊಡ್ಡ ಸ್ಕ್ಯಾಮ್ ಮಾಡ್ತಾರೆ. ತಿರ್ಗಾ ದುಡ್ಡು ಕಟ್ರೆ ವಾಪಸ್ಸು ಇನ್ನೊಂದ್ಸಲಿ ವ್ಯಾಲ್ಯೂಯೇಷನ್ ಅಂತ ಅಪ್ಲೈ ಮಾಡ್ಬೇಕು. ಅವ ಹಾಕ್ರೆ ಪಕ್ಕ ಪಾಸ್ ಆಗ್ತದೆ. 3,000 ರೂಪಾಯಿ ಕಟ್ಟಾಕೋದು ವ್ಯಾಲ್ಯೂಯೇಷನ್ಗೆ, ರಿವ್ಯಾಲ್ಯೂಯೇಷನ್ಗೆ. ತಿರ್ಗಾ ಕಟ್ಟು ಬರ್ತೀನಿ ಅಂದ್ರೆ 2,000 ರೂಪಾಯಿ. ಇವ್ನವು ಅಲ್ಲ ಇವ್ ಕಿರಣ ಎಲ್ಲ ಪಾಸ್ ಆಗೋದು. ನೋಡ್ದ ಅವನ ಪಾಸ್ ಆಗಿರೋದೇನು ನಿಂದು ಇರಾಗಿರೋದೇನು? ಅವನು ಇದು ಮಾಡೋ ನನ್ಗೆ ಎಷ್ಟು ಕೆಲಸ, ಅವ್ನಿಗೆ ಎಷ್ಟು ಕೆಲಸ. ಅವನು ಇತ್ತು ಕಡ್ಡಿ ತತ್ತಿ ಇಕ್ಕಲ್ಲ, ಮನೇಲೆ ಇರ್ತಾನೆ. ಇವನಿಲ್ಲ ಹೊಲ್ತಕ್ಕ ಹೋಗಿ ಬಂದವ್ರೆ ಸೌದೆ ಕಡ್ಕೊಂಬತ್ತಾನೆ ಮಸ್ತಾಂಡು ಲಾಟ್ ಕಟ್ಬಿಟ್ಟವನಿ. ಹುಲ್ಲು ಸೊಪ್ಪು ಎಷ್ಟು ವತಾರ ಇದೆ, ಎಷ್ಟು ಜನನಿಗೆ ಇಷ್ಟು ದಿನ ಆಗದ. ಇಷ್ಟು ದನ ಕಟ್ಟಿ ಒಂದು ಮಕ್ಳಿಗೆ ಕಸ ಹಾಕಿ. ಏನು ಎಕ್ಸಾಮ್ ಅಲ್ಲ, ಈ ಕಾಲೇಜ್ ಮುಗಿಲಿಲ್ಲ ಒಟ್ಟು ಆಮೇಲೆ ಕೊಡ್ತೀನಿ ಹೇಳಿ. ಅದಕ್ಕೆ ನಾಟಿದನ ಮಾರ್ದ ಮುಡಿಕೊಂಡಿದ್ದೀನಿ ನೀನು. ಇವಾಗ ನೀವು ಫೇಲ್ ಆಗಿ ಮಕ್ಕ ಹೋಗ್ತಾ ಇದೆಯಾ, ಮೋಟಿವೇಶನ್ ಕೊಡ್ತಾ ಇದೆಯೋ? ಹೋಗಿತಾ ಇರೋದು ಇನ್ನೇನು ಮಾಡ್ತಾವ್ರೆ? ಇದು ಯಾರು ಇದು ಮಾಡೋದಂತಾರ. ಫೇಲ್ ಆದ್ರೆ ಇನ್ನೇನು ಮಾಡ್ತಾರೆ? ಉಳ್ ನಡೆಯಲೇ ಮರಿವಲ್ಲ ನಾನು. ಅದು ಇವಾಗ ಹೇಳಿ ಹೆಂಗತಿ ಏನಪ್ಪ, ಹೆಂಗತಿ ಹಂಗೆ ಕಟ್ಟು ಪಾಸ್ ಮಾಡ್ಕೊಂಡು ಬಿಡಿ ಅಂತ ಹೇಳ್ತಾರೆ. ರಿವ್ಯಾಲ್ಯೂಯೇಷನ್ ಹಾಕಿದ್ರೆ 100% ಪಾಸ್ ಆಗ್ತದೆ. ನನ್ನ ಮೇಲೆ ನಂಬಿಕೆ ವಾಪಸ್ ಆಗುತ್ತೆ. 3,000 ಕೊಡ್ತದಲ್ಲ ನಮ್ಮ ಅಪ್ಪ ಇವಾಗ. ಕೊಡ್ತೀನಿ. ನಿನ್ನ ಮಕ್ಕನ ಹಿಂಗೆಲ್ಲ ಮಾಡ್ಕೊಂಡ ಮೋಟಿವೇಶನ್ ಕೊಡ್ಬೇಕು. ನೀನು ಫೇಲ್ ಆಗಿರೋ ಮಕ್ಕಳಿಗೆ ಏನು ಮೋಟಿವೇಶನ್ ಕೊಡಲಿ? ನೀವು ಓದೋದೇ ಪಾಸ್ ಮಾಡ್ಕೊಂಡು ಬಿಟ್ಟಿರ್ಬೇಕು. ಕಟ್ ಪಾಸ್ ಮಾಡ್ಕೊ ಹೋಗು, ಇನ್ನೇನು ಮಾಡೋಣ? ನನಗೆ ಫೇಲ್ ಆಗಬಾರ್ದು. ನಿನ್ನ ಕೈಲಿ ನಾನು ಎಕ್ಸಾಮ್ ಅಂದಾಗ ಅವಾಗೆ ಫೇಲ್ ಆಗ್ಬಿಟ್ಟಿದ್ದಿ. ಯಾರು ನೀನು ಇಂತ ಇದಿತ್ತ ನಮ್ಗೆ ಅವಾಗ. ನೋಡು ಅಮ್ಮ ಅವ್ನ್ ಫೇಲ್ ಆಗಿರೋದು ಬೈತಿಲ್ಲ, ಬ್ಯಾರೆ ನಾನೇನ ಆಗ್ಬೇಕಿತ್ತು. ಅದೇ ನನ್ಗೆ ಹೇಳಕ್ ಬರ್ತಾಳೆ ಯಾವಾಗ. ನೀನ್ ಆಗ್ಬಿಟ್ಟಿದ್ರೆ ಫೇಲ್ ಆಗ್ಬಿಟ್ಟಿದ್ರೆ SLCನೇ ಓದ್ದೆ. ನೀನ್ ಬ್ಯಾಗ್ ಎತ್ತಗಲಾಕೊಂಡು ಹೋಗ್ಲಿಲ್ಲ. ನನ್ನ ಹಣೆ ಬರ ಇರ್ಲಿಲ್ಲ ಬಿಡು ಮಾತ್ಕೆ ಮಗನಿಗೆ. ನನ್ನ ಹಣೆ ಬರ ನಾನು ಓದಂಗಿದ್ದಿದ್ರು ನಿನ್ನಷ್ಟು ಓದಿದ್ರೆ ನಿನ್ನಂತ ಹೊಲಗಳನ್ನಾಗಿಲ್ಲ.
ಇಲ್ಲ ಇದ್ರಾಗ ಅದನ್ನಂತೂ ಬರ್ದ್ ಬಡಿಕೋಬೇಕಾಯ್ತು ಇದ್ರಾಗಿರೋದ್ನಾಗಿದ್ದೀವಿ ನೀನು. ಅಂತ ಕಾಲ ನಾನು ಹೋಗಿರೋ ಈಗ ಅವನೇ ಬರ್ಬೋದಾಗಿತ್ತು ನಿನ್ನ ಹೊಲ ಉಳನ ಆಗ್ಬೇಕಾಯ್ತ ನಾನು ನಿನ್ನ ಹತ್ರ ನೀನ್ ಹಿಂದೆ ಬಂದ್ ಗೆಯ್ಯಕ್ಕೆ ಮಲ ಉಳನ್ ಮುಂದೆ ಎಲ್ಲ ಗೌರ್ಮೆಂಟ್ ಕೆಲಸನಲ್ಲ ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ ಅವ್ನು ಕೂತಿತ್ತ ಸಮತ ಮತ್ತ ನೀನು ಆ ಥರ ಎತ್ ಕೆರೆದ್ರೆ ಅಲ್ಲಿ ಕೆರ್ರೆ ಮೈಯ ಲಘು ಆಗಿರೋದು ಹಾ ಲಘು ಅದಿ ಇಲ್ಲ ಅದೇನ ಲಘು ಹೆಂಗ್ ಮಾಡ್ಕೊಂಡಿದ್ದೀವಿ ನೋಡಿ ಹಂಗೆ ಮಾಡ್ಕೊಂಡಿದ್ವಿ ಕುಂಡೋಣ್ ಮನೆ ಕಂಡ್ರಲ್ಲ ಶಕ್ತಿ ಬರೋದು ಇಲ್ಲ ದುಡಿಬೇಕು ಅಗಿಬೇಕು ದುಡಿತಾಳೆ ಅಯ್ಯೋ ಈಗ ಆಚಾರ್ಯನ ಇನ್ಮೇಲೆ ಅವನು ಪಾಸ್ ಮಾಡ್ಕೊಂಡಿಲ್ಲ ಅದೇ ಕೆಲಸ ಅವನಿಗೆ ಹಾ ಗುದ್ಲಿ ತಂಡ ಕೈ ಕೊಟ್ಟ ಮಾಡ್ಕೊಂಡಿದ್ರು ಮಾಡ್ಕೊಂಡು ಅದಕ್ಕಿಂತ ಒಳ್ಳೆ ಕೆಲಸ ಇನ್ನೊಂದು ಅದ ತಲೆನೇ ಕೆಟ್ಟ ನಮ್ಮ ತಾತ ಒಂದು 2 ಎಕರೆ ಆಸ್ತಿ ಐತಿ ಬೋರ್ ಹಾಕ್ಸ್ದ ಅಡಿಕೆ ಗಿಡ ಕಟ್ದ ಅಡಿಕೆ ಗಿಡ ಗೊಬ್ಬರ ಕಳೆ ಕಿತ್ಕೊಂಡ್ ಕೂತ್ಕೊಂಡ ಅಡಿಕೆ ಗಿಡ 5 ವರ್ಷ ಕೂತ 5 ವರ್ಷ ತಕ್ಕ ಜೀವನ ಹೆಂಗ್ ಮಾಡ್ತಿ ಗೊಬ್ಬರ ಹಾಕೋತೀನಿ ದಿವಸ ಒಂದೊಂದು ಬುಡ ಕೆದ್ಕೊಂಡು ಕೂತ್ಕೋ ಹೊಸ ಮೇಸು ಒಂದೆಲ್ಲ ಇವಾಗ ಹೆಂಗೆ ಅವರು ಒಂದ್ ಎಕರೆ ಅಡಿಕೆ ಹಾಕಿ 2 ಲಕ್ಷ ಇವಾಗ ನಾನು MBA ಮುಗಿಸಿದ್ರು 20,000 ಅಷ್ಟೇ ಸಂಬಳ ಕೊಡೋದು ಅದು ಬೇಕು ಎಲ್ಲ ರೈತಂದೇ ಬೆಸ್ಟು ಅದು ಇರ್ಬೇಕು ಓದಿದ ತಕ್ಕನಾಗ ಒಂದು ಕೆಲಸನೂ ಇರ್ಬೇಕು ಇವಾಗ ನೀನ್ ಮಾಡ್ತಿದ್ದೀರ ನಿನಗೆ ಕೆಪಾಸಿಟಿ ಐತಾನೆ ಹಂಗೆ ಓದಿದ್ರೆ ಜೀವನ ಮಾಡೋದು ಅಂತ ಮಾಡ್ತಾ ಇದ್ದೀನಲ್ಲ ಇಬ್ರು ನಾನು ಮಾಡ್ತೀನಿ ಮಾಡೋಗು ನೀನೇ ಮಾಡಿದ್ದೆ ನಾನು ಮಾಡೋದು ಮಾಡಿ ನಡಿ ನನ್ನ ಕಷ್ಟ ನೀನು ಒಂದು ಇಂಚ್ ಮಾಡೋಕ್ಕಲ್ಲ ನಿನ್ನ ಕೈಯಿಂದ ಕತೆ ನೋಡು ಕಾಲು ತೊಳೆದ ಮುಂದೆ ಹೆಂಗ್ ಕೂತಿದ್ದಿ ಅದೇನ ಪಾದ ತೊಳ್ದಿಲ್ಲ ಪಾದ ತೊಳೆದಿದ್ದಿ ಪಾದ ತೊಳೆದಿದ್ದೀನಿ ಅದಕ್ಕೆ ನಿನ್ನ ಮಗಳು ನಮ್ಮ ಅಪ್ಪ ಮುಂದೆ ಹೆಂಗಂದ ಕೂತಂದು ಅಂದ್ಬಿಟ್ಟು ಸೋಫಾ ಮೇಲೆ ಕವರ್ ತೆಗೆಸ್ಬಿಟ್ರು ಮಸಾವ ಪಾದ ತೊಳೆದಿದ್ದೀನಿ ಏನಪ್ಪ ಮಾಡೋಣ ನೀನ್ ಕೆಲಸ ಮಾಡಿ ಬಂದಂಗೆ ಕಾಲು ತೊಳ್ಕೊಂಡು ಮಾಡಿ ಕೊಡ್ಬೇಕು ಹಂಗೆ ಬರ್ಬೇಕು ಅಡಿಗೆ ತೊಳೆದೇ ಅದು ಹೋಗಿಲ್ಲ ಆಯ್ದು ಅವನು ನೋಡಕ್ಕೆ ಫಸ್ಟ್ ನೋಡಿದ ಹೆಂಗ ನಾವು ಬೆಳಗೊಳಿತಾವು ನೋಡಲ್ಲಿ ಹೆಂಗ ಕಾಲು ಈ ಕಡೆ ತಿರ್ಗಿಸ್ಕೊ. ಈ ಕಾಲು ಹಿಂಗಿರೋದ್ ಕಾರಣ ಈ ಕಾಲು ಹಿಂಗಿರೋದ್ ಕಣೆ ಬೆಲ್ಟ್ ನೋಡಿ ಹೆಂಗ್ ಮಾಸ ಆಗೋದಿಲ್ಲ ಏನು ಮೇಡಮ್ ನಾನು ಗೌರ್ಮೆಂಟ್ ಕೆಲಸಕ್ಕೆ ಆಗಿದ್ದೀನಿ ಬಿಡಪ್ಪ ಬೈಬೇಡ ತಲೆ ಕೆಡ್ಸ್ಬೇಡ ಕಟ್ ಪಾಸ್ ಮಾಡಕ್ಕೆ ಒಂದೇ ಅಲ್ವಾ ಇವು ಇಷ್ಟಿಂದಾಗ ಯಾವ್ದಾದ್ರು ಫೇಲ್ ಆಗಿದ್ದೀನ ಯಾವ್ದೋ ಒಂದ್ಸಲ ಹಿಂಗೆ ಆಗೋತದೆ ಎಲ್ಲ ಏನಾಗಲ್ಲ ಅನಿವಾರ್ಯ ಆಗೋದು ಎಲ್ಲ ದಿವಸ ಗೆಲ್ಲೇಬೇಕು ಅಂದ್ರೆ ಆಗಲ್ಲ ಒಂದ್ ದಿವಸ ಸೋಲ್ಬೇಕು ಅವಾಗ ಸೋತ್ರೇನೆ ಅನುಭವ ಗೊತ್ತಾಗೋದು ಆಯ್ತು ಬಿಡೋ ಕಟ್ ಪಾಸ್ ಮಾಡ್ಕೋದು ನೋಡು ಇಂಥ ಅಪ್ಪ ಯಾರು ಸಿಗ್ತಾರ ಮಂಗೆ ಫೇಲ್ ಆಗಿದ್ದಿ ಅಂತ ಹಿಡ್ಕೊಂಡು ಹೊಡೆಯೋಕ್ಕಾಗ್ತದ ಹೊಡ್ಯಾಕತ್ತದ ಹಾ ವಿಡಿಯೋ ಹಾಕೊಂಡು ನೋಡಿವಂತೆ ಏನ ಬೈಯಲ್ಲ ಆಮೇಲೆ ವಿಡಿಯೋ ಮಾಡಿವಲ್ಲ ನಾನು ತಮಾಷೆ ಮಾಡ್ತೀನಿ ಅನ್ಕೊಂಡ್ಬಿಟ್ರೆ ಇವರು ವೆಬ್ಸೈಟಿಂದ ತಪ್ಪಿಬಿಟ್ಟಿರೋದು ನಿಮಗೆ ಅವ್ರು ಹೆಂಗಾರು ಅನ್ಕೊಂಡ್ಲಿ ನನ್ನ ಕತೆ ನಂದಾಯ್ತು ಇಲ್ಲ ನೀನು ಒಂದ್ ಕಾಲ ಚೈನ್ ಹಾಕೊಂಡಿದ್ದಿ ಇನ್ನೊಂದ್ ಕಾಲದ ತಿತ್ ಮಡಗಿದ್ದಿ ನಿನ್ಗೆ ಎಷ್ಟು ಜೊತೆ ಚೈನ್ ತಂದು ಕೊಡೋದು ಹಾ ಇನ್ನ 2 ತಿಂಗಳಾಗ್ಲಿವಲ್ಲ ಚೈನ್ 2 ಭಾಗ ಮಾಡಿ ಮಡಗಿದ್ದೀವಿ ಹಾ ಕಾಲಿನ ಕಚಡಿ ಒಂದ್ ಕಾಲ್ ನೋಡಲ್ಲಿ ಕಾಲ್ ನೋಡು ಕಟ್ಟಿ ಪ್ರೈವೇಟ್ ಕಟ್ ಮಾಡಿದ್ದೀನಿ ಹಾ ಆಯ್ತು ಅಷ್ಟೇ ರಿಸಲ್ಟ್ ಬಂತು ನಮ್ಮ ಮನೆಗಳಿಗೆಲ್ಲ ತಲೆನೇ ಕಟ್ಕೊಳಲ್ಲ ನಾನೇನೋ ಮಾಡ್ಕೊತೀನಿ ಅಂತ ಗೊತ್ತವ್ರಿಗೆ ಏನೋ ಮಾಡ್ತೀನಿ ಅಂತ ಬರೀ ಇದೇ ಅಷ್ಟೇ ಅಲ್ಲ ಇದು ಇರಬೇಕು ಅದು ಇರಬೇಕು ಜೀವನದಲ್ಲಿ ಎಲ್ಲ ಇರಬೇಕು ಓಲಿ ಒಂದೇ ಒಂದು ಸಬ್ಜೆಕ್ಟ್ ಅಲ್ವಾ ಅದು ರಿವ್ಯಾಲ್ಯೂಷನ್ ಹಾಕಿದ್ರೆ ಪಕ್ಕ ಪಾಸ್ ಆಗ್ತದೆ ತಲೆ ಕಟ್ಕೊಳಂಗಿಲ್ಲ VTU ಗೊತ್ತಲ್ಲ VTU ಸ್ಟೂಡೆಂಟ್ಸ್ ಯಾರು ಇದ್ದೀರಾ ಅಸೆಂಬಲ್ ಆಗ್ರಿ ಅವ್ರು VTU ಭಾಳ ಎಷ್ಟು ನಾವೇನೋ ಮಾಡ್ತೀವಿ ಅವ್ರು ಇನ್ನೊಂದೇನೋ ಮಾಡ್ತಾರೆ ನಾವು ಚೆನ್ನಾಗಿ ಓದಿ ಬರ್ದಿರೋದ ಪಾಸ್ ಆಗ್ತೀವಿ ಅಂದ್ಕೊಂಡು ಹೋಗಿರ್ತೀವಿ ಅದನ್ನು ಫೇಲ್ ಆಗಿರ್ತೀವಿ ಫೇಲ್ ಆಗ್ತೀವಿ ಅಂದ್ಕೊಂಡು ಬರ್ದಿರ್ತೀವಿ ಅದನ್ನು ಪಾಸ್ ಮಾಡಾಕ್ಬಿಡ್ತಾರೆ ಅಂತ ಕಥೆ ಆಯಿತು ತಮ್ಮ ಮತ್ತೆ ಮುದ್ದೆ ತಮ್ಮ ಮುದ್ದೆ ಉಣ್ಣದೆ ಮುದ್ದೆ ತಮ್ಮರಿ ತಾಯಿ ಹೋಗ ಆ ಕಡೆ ಆರೆ ಉಳ್ಳು ಕೂತವ್ರು ಹೋಗ್ತೀನಿ ಹೇಳ್ತೇನೆ ಹಿಂಗ ಉಳ್ಳು ಬಂದು ಬಿಡಪ್ಪ ಈಗ ಟೆನ್ಷನ್ ಮಾಡ್ತಿ ಮಕ ನೋಡಿ ಹೆಂಗಾದ್ರು 2.5 ವರ್ಷ ಕಟ್ಟಿಲ್ವ ಅಲ್ಲಿ ಮಗ ಏನೋ ಶಿಸ್ತು ದಬಾಗ್ತಾನೆ ಅಂತ ಮಗ ಆದಿ ಅದಪ್ಪ ಖುಷಿಯಾಗಿರುವ ಒಂದು ಚಿಂತೆ ತಂದುಬಿಡ್ತೀರ ಅದು ಇನ್ನೂ ಜಾಸ್ತಿ ಆಡ್ತಾ ಚಿಂತೆ ಏನು ಖುಷಿಯಾಗಿದೆ ಇವಾಗ ಏನೋ ಖುಷಿಯಾಗಿದ್ದೆ ಸಾಕು ಹೆಂಗ ಇದ್ದೆ ಈಗ ಇನ್ನೊಂದು ಬಿಟ್ಟಲ್ಲ ಇವತ್ತೊಂದು ಕೆಲಗೋದೆ ಅಂತ ಇವತ್ತು ನಿದ್ದೆ ಬರಲ್ಲ ಟ್ಯಾಂಕ್ ತಗೊಂಡಾಗ ಹೇಳ್ತಾನೆ ಇದು ಮಾತ್ರ ಖುಷಿ ದುಃಖ ಯಾವುದೇ ಆಗಲಿ ಬರೋ ನಿದ್ದೆ ನೀನು ನನ್ನ ಮರಗಳ ಇಲ್ಲಿ ಗೊತ್ತ ಮುಗಿಸ್ಕೊಂಡು ಕಣ್ಕಾಣಲ್ವಾ ನಮಗೆ ನಾನು ಪಡೆದು ನಾನು ಬಂದಿದ್ದೀನಿ ಹಿಂಗೇನು ಮಾಡ್ತಪ್ಪ ಮಲ್ತವು ಮಲಗ್ತಿ ರಾತ್ರಿ ನೋಡು 12 ಗಂಟೆ ರಾತ್ರಿ ಆಗಿದೆ ಆವಾಗ ಬಟ್ ಕದ ತಗೊಂಡು ಅಮ್ಮ 2 ಕುರಿ ತಂಬ ಮೇಕೆ ತಂಬ ಹೇಳು ಜೊತೆಗೆ ನಡೆಮ ಹೋಗೋದು ನಮ್ಲಿಗೆ ಅಷ್ಟೇ ಅದ್ರ ಮುಂದೆ ಏನು ಮಾಡಕ್ಕಲ್ಲ ಬರಲ್ಲ ಅದ್ರ ಮುಂದೆ ಏನದಮ್ಮ ನೋಡ 10 ಮೇಕೆ ಏನು ಬೇಡ 10 ವಾತ್ಮರಿ ತಗೊಂಬ ಹ್ಮ್. ಚೆನ್ನಾಗಿ ಹಾಕು ಪುಟ್ಟ ಅದೇ ಕಾಸು ಅಲ್ಲೇ ಇಸ್ಕೊಂತಿದ್ದೇವ ಮೇಸಕ್ಕೆ ಜಾಗಿಲ್ಲ ಹೋಗೆಲ್ಲ ಮಾಡ್ಕೊಂಡೋಗಿ
ಬೇಸ ಬೇಸರ ಒಂದು 10 ಲೀಟ್ರ್ ಹಾಲು ಕೊಡವ ಒಂದು ಟೈಮ್ 20 ಲೀಟ್ರ್ ಹಾಲು ನಾನು ಬರೀ ಹಾಕಿದ್ರೆ ಹೊಲ್ತಾ ಹೊಡ್ಬೋದು ಅಷ್ಟೇ. ಮೇವು ಕೊಯ್ಯೋದು ಹಾಕಿರೋದ್ರಲ್ಲಿ ನಿಂದೇನೆ. ಅದೇಳು ಅದೊಂದು ಮಾಡ್ಬಿಟ್ರಾಗತ್ತದ ಹೊಲ್ತ ಕಟ್ಕೊಂಡೋಗಿ ಹೊಲ್ತ ಬಿಟ್ಬಿಟ್ಟು ಫೋನ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ದನ ಆಗೋ ತಿಂದ್ಬಿಟ್ಟು ಅದಕ್ಕೆ ಬುಕ್ಕಿಟ್ ತುಂಬ ಹಾಲು ಕೊಡೋದು ಕೊಟ್ಬಿಡ್ತಾವ. ಅವಕ್ಕೂ ಹಾಕಿದ್ರೆ ಕೊಡೋದು. ಎಲ್ಲಿ ಮೇವದೆ ಅಲ್ಲಿ ಮೇಯಿಸ್ಬೇಕು, ಹುಲ್ ಕುಯ್ದಾಕ್ಬೇಕು. ಅಲ್ಲೋಗಿ ಹುಲ್ಲು ಹಾಕಿದ್ರೆ ನೀನು ಮಗ ಪೇನ ಅಂತ ಖುಷಿ ಕಡೆ ಇವತ್ತು ಅಮ್ಮಂಗೆ ವಸಂತಮ್ಮಗೆ ಖುಷಿ ಹೋಗ್ಬೋದು. ಅತ್ತೆ ಕಾಳಾಕಿ ಮಟ್ಟೆ ಉಳ್ತದೆ ಉಂಡ್ಬಿಟ್ಟು ಖುಷಿ ಪಟ್ಕೊಂಡು ಮಲಿಕ ಹೋಗ್ಬೋದು. ವಾಸನೆ ಕಂಡಿರ್ತೀನಿ ನನ್ ಮುಗ್ಗಿ ಗೊತ್ತಾಗಲ್ಲ. ಈಗ ಅಲ್ಲಿ ಟ್ಯಾಂಕಿಗೆ ಬಂದಣೆ ಮತ್ತಕ್ಕೆ ಹೋಗಪ್ಪ ಅಲ್ಲಿ ವಾಸನೆ ಬರ್ದಿತ್ತು ಕೇಳಪ್ಪ. ಮ್ಯಾಗ್ಲು ಕೇರಿಯಿಂದ ಕೆಳಗೆ ಮಟ್ಟಾತದೆ. ಇದು ಮ್ಯಾಗ್ಲು ಮನೆ ಬಾರೆ ಮಟ್ಟಾತದೆ ವಾಸನ. ಈಗ ಅಲ್ಲಿ ಈಚೆ ಕೂತ್ಕೋ ಅಂಗಡಿಗೆ ಅಂಗಜಪ್ಪ ಅಂಗಡಿ ತಗೋತೀವಿ ವಾಸನ. ಹೋಗಿ ರುಬ್ಬಾಗ ಒಂಚೂರು ಇಟ್ಟು ಅಂತೀನಿ. ಅಯ್ಯ ನಾನು ಅಲ್ಲಿ ಆತಿಂದ ಬತ್ತಿದಂಗೆ ಪಟ್ಟ 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 ಅಂತಿರು ಇಟ್ಟು ರುಬ್ಬಾಗಲ್ಲ ಮರಿ ಆಯ್ ಹೋಗಿ ರುಬ್ಬಾಗು. ನಂದೇನ್ ಕತೆ ಇವ್ರದ್ದೇನ್ ಕತೆ ತಾಯಿ ನೋಡಿ ಇವರು ಅವರು ನಾನು ಪ್ರ್ಯಾಂಕ್ ಅನ್ಕೊಂಡಿವ್ರು ಪ್ರ್ಯಾಂಕ್ ಅನ್ಕೊಂಡ್ಬಿಟ್ಟವ್ರೆ. ನಿಜ ಉಲ್ಟಾಗ ಒಂದು ಒಂದ್ಸಲಿ ವೆಬ್ಸೈಟ್ ಅಲ್ಲಿ ತೋರ್ಸೋರ್ಗೆ. ನವೀನ್ ಫೋನ್ ಮಾಡು. ರವಿನ ಯಾರು ರವಿನ ಯಾರಿಗೆ? ಕಿರಣನಿಗೆ ಕಿರಣಂಗ ಬೈತಿತ್ತು ಏನಂತ ಉಳಿಸ್ಕೊಂಡಿತ್ತಲ್ಲ ಒಂದ ಅಂತ ಹೇಳಿ ಫೋನ್ ಮಾಡಿ ಮಾರಯ್ಯ ಬಿದ್ಕೊಂಡವನೆ ಅವನ್ನ ಫೋನ್ ಮಾಡಿದ್ದು ನಾನು ಎತ್ತಿದ್ದು ಒಂದ್ ಉಳ್ಕೊಂಡದಲ್ಲ ನಿಂದು ನೀಗ ಅವಾಗ ಎದ್ ನೋಡ್ತಾ ಇರೋದು ಫೋನ್ ತೆಗ್ದಿ ಅವನು ನಿದ್ದೆ ಮಾಡ್ತಿದ್ದ ಮುರಿ ಮಧ್ಯಾಹ್ನ. ಅವಾಗ ಉಣ್ಣ ಕುತ್ಕೊಂಡಿದ್ದು ಅವಾಗಲೇ ಕೈ ತಕೊಂಡು ಹಾಕ್ತಿದ್ದು. ಹೊರಟಿದ್ದು ನಾನು ಅಣ್ಣ ಯಾಕೋ ಬೇಜಾರಾಗ ಅವನ ಕಡಮ್ಮ ಅಂದ್ಲಲ್ಲ. ನೀನು ಓದ್ಲಿಲ್ಲ. ನಾನು ನೋಡ್ಲಿವಾ ಗಾಳಿ ನೋಡಪ್ಪ. ಒಂದು ಅರ್ಧ ನಂದು ಇದು ಒಂಚೂರು ಕಮ್ಮಿ ಆಗಕ್ಕೆ ಇದೆ ಕಾರಣ. ವಿಡಿಯೋ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡ್ರೆ 12 ಗಂಟೆ ಆದ್ರೂ ನಿದ್ದೆ ಮಾಡ್ತಿರ್ಲಿಲ್ಲ. ಎಕ್ಸಾಮ್ ಟೈಮಲ್ಲೂ ವಿಡಿಯೋ ನಿಲ್ಸ್ಬಾರ್ದು ಅಂತ ವಿಡಿಯೋ ಮಾಡಿದೆ. ಅದು ನೋಡ್ರೆ ಹೊಡ್ಕಂತ ಹೋಗಿ ಸರಿಯಾಗಿ ಅಷ್ಟೇ. ಒಳ್ಳೆ ಕತೆ. ನಮ್ಮ ಮನೆಗೆ ನಂದು ರಿಸಲ್ಟ್ ಬಗ್ಗೆ ತಲೆ ಕೆಡ್ಸಕ್ಕೆ ಹೋಗಲ್ಲ. ತುಂಬ ಮುದ್ದೆ ಉಂಡು ಮನೆ ಕಂಡ ಎಲ್ಲರೂ ಓವರ್ ಕಾನ್ಫಿಡೆನ್ಸು. ನನ್ನ ತಂಗಿ ಒಂದು ಅಟ್ಟೆ ಒಂದು ಬಾಣಲಿ ಮೊಟ್ಟೆ ಇಟ್ಕೊಳ್ಳೆ ಹೆಸರು ಕಾಳಾಗ ಮೊಟ್ಟೆನ. ನಮ್ಮ ಕತೆ ಇಷ್ಟೇನೆ. ಗೊತ್ತಿವ್ರಿಗೆ ಈ ಥರ ವಿಚಾರ ಕಾಂಪ್ರಮೈಸ್ ಆಗಲ್ಲ ಅಂತ ನಾನು ಹೇಳ್ಕೊಳ್ಳೋದಾಗೆ. ಓದೋದಾಗೆಲ್ಲ ತೀರಾ ಅಸಹ್ಯ ಕಚ್ಚಡವಾಗೆಲ್ಲ ಏನು ಓದಲ್ಲ. ಒಂದು ಆವ್ರೇಜ್ ಗೊತ್ತು. ಹಿಂಗೆ ಅಷ್ಟು ತಲೆ ಕೆಡ್ಸೋಂಗಿಲ್ಲ. ಎಲ್ಲ ಪಾಸ್ ಆಯಿತು. ಅದು ನಂದಲ್ಲ, ನಮ್ಮ ಫ್ರೆಂಡ್ದು ಎಡಿಟ್ ಮಾಡಿಬಿಟ್ಟು ನನ್ನ ಹೆಸರು ಹಾಕೊಂಡಿದ್ದೀನಿ ಅಷ್ಟೇ. ಎಲ್ಲ ಪಾಸ್ ಆಗಿದ್ದೀನಿ. ದೇವ್ರ ದಯ ನಿಮ್ಮ ದಯ. ಏನೇ ಮಾಡ್ರೂ ಎಕ್ಸಾಮ್ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ. ಏನಕ್ಕೆ ಅಂತಂದರೆ ಈ ಅಮ್ಮ ಈ ಅಪ್ಪ ಕಷ್ಟ ಬಿದ್ದು 2 ಲಕ್ಷ ಕೊಟ್ಟು ಎಕ್ಸಾಮ್ಗೆ ಕಾಲೇಜ್ ಕೊಡಲ್ಲ. ಅವ್ರು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ 2 ಲಕ್ಷ ಕೊಟ್ಟು ಹಾಕೋರೆ ಅಂತನಾದರೂ ಓದ್ಬಿಟ್ಟು ಪಾಸ್ ಆಗೋತೀನಿ. ಅದಕ್ಕೆ ಕಷ್ಟಪದ್ದು ಹೆಂಗೆ ಮಾಡಿದ್ದಕ್ಕೆ ದೇವ್ರ ಆಶೀರ್ವಾದ. ಒಂದು ರೇಂಜಿಗೆ ಪರವಾಗಿಲ್ಲ. ಆವ್ರೇಜ್ ಸ್ಕೋರ್ ಬಂದೈತೆ. ದೊಡ್ಡ ಸಾಕು, ದೊಡ್ಡ ನಮಸ್ಕಾರ. ಅಷ್ಟು ಬಂದಿರ್ತೀನಿ. VT ಬಾಳು. ನಮ್ಮ ಕಾಲೇಜಲ್ಲಿ ಮೋರ್ ದೆನ್ 50% ಫಿನಾನ್ಸ್ ತಗೊಂಡಿರೋರೆಲ್ಲ ಉಳ್ಕೊಂಬಿಟ್ಟವ್ರೆ. SCM ಅಲ್ಲಿ ಮತ್ತು APM ಅಲ್ಲಿ ಎರಡರಲ್ಲಿ ಒಂದೊಂದು ಯಾವುದಾದ್ರೂ ಒಂದು ಉಳ್ಕೊಂಬಿಟ್ಟವ್ರೆ. ನಮ್ದು MHR ಅಯ್ಯೋ ನಾವು ಕೇಳಬೇಕಾದೆಲ್ಲ ತಲೆ ಕೆಡ್ಸೋಂಗಿಲ್ಲ. ಬಿಲ್ಡಪ್ ಹಾಕಂತ ಎಲ್ಲ ಏನು ನನ್ನ ಮಗ ಬಿಲ್ಡಪ್ ಹಾಕಂತಾನೆ ಅಂತ. ಓದ್ರಿ ಚೆನ್ನಾಗಿ, ಯಾವುದೂ ಮಾಡಿರಿ ಇದು ಮಾಡಿರಿ. ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ಇರಲಿ, ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇರಲಿ ಅಷ್ಟೇ. ನಾವೆಲ್ಲ ಪಾಸ್ ಆಗಿದ್ದೀನಿ. ಸೈಡ್ ಹಾಕ್ತೀನಿ ನೋಡಿರಿ, ವೆಬ್ಸೈಟಲ್ಲಿ ಸರ್ಚ್ ಮಾಡಿರಿ ರಿಸಲ್ಟ. ಎಲ್ಲ ಪಾಸ್ ಆಗೈತಿ, ತಲೆ ಕೆಡ್ಸೋಂಗಿಲ್ಲ. ಆರಾಮಾಗೆಲ್ಲ ಫಸ್ಟ್ ಕ್ಲಾಸ್ ಪಾಸಾಗಿ ಮುಂದಕ್ಕೆ ಹೋಗಿದ್ದೀವಿ. 4th ಸೆಮ್ಗೆ ಇನ್ನು 3 ತಿಂಗಳು ಕಾಲೇಜ್ ಮುಗಿದೆ. ಅಫಿಷಿಯಲಿ MBA ಹೋಲ್ಡರು, ಡಬಲ್ ಡಿಗ್ರಿ. ನಮ್ಮ ಇಡೀ ವಂಶದಲ್ಲಿ ಯಾರೂ ಡಬಲ್ ಡಿಗ್ರಿ ಮಾಡಿಲ್ಲ ಅನ್ಸುತ್ತೆ. ನಮ್ಮ ಕಳಪ್ಪನ ವಂಶದಲ್ಲಿ ಮಾಡೋದಪ್ಪ. ಅಯ್ಯೋ ಒಳ್ಳೆ ಆಗತ್ತೆ. ನನ್ನ ತಂಗಿ ಕರೆಕ್ಟು ಅಕ್ಕ, ನಮ್ಮ ಅಕ್ಕ ಮಾಡಿರ್ಬೇಕು. ನಮ್ಮ ಅಕ್ಕ ಒಬ್ರು ಮಾಡೋರೆ. ನಾನೇ ನೆಕ್ಸ್ಟು. ಅವ್ರು ನಮ್ಮ ಅಕ್ಕ ಕಾಳಪ್ಪನ ವಂಶ ಸೇರಲ್ಲ, ಬೇರೆ ಮನೆ ಮದುವೆಗೆ ಹೋಯ್ತಲ್ಲ. ಗಂಡು ಮಗ ನಮ್ಮ ಕಾಳಪ್ಪ ತಾತನ ವಂಶದಲ್ಲಿ ಫಸ್ಟು ಡಬಲ್ ಡಿಗ್ರಿ ಕಂಪ್ಲೀಟ್ ಮಾಡಿರೋದು. ಫಸ್ಟ್ ಡಬಲ್ ಡಿಗ್ರಿ ಮಾಡಿರೋ ಗಂಡು ಮಗ ನಾನು ಒಬ್ಬನೇ ಅನಿಸ್ತದೆ. ಇರಲಿ ಪರವಾಗಿಲ್ಲ, ಅದೆಲ್ಲ ಬಿಲ್ಡಪ್ ಹಾಕೋಣದೇನಲ್ಲ. ಪಾಸ್ ಆಗಿದ್ದೀನಿ ಗೈಸ್, ತಲೆ ಕೆಡ್ಸೋಂಗಿಲ್ಲ. ಸೈಡಾಗಿ ನೋಡಿರಿ, ಚೆನ್ನಾಗೇ ತೆಗ್ದಿದ್ದೀನಿ. ಚೆನ್ನಾಗಿದೆ, ನನಗೆ ಸಾಕು. ಮತ್ತು VTU ಸ್ಟೂಡೆಂಟ್ಸ್ ಯಾರು ಇದ್ದೀರಾ, ನಿಮ್ಮದೆಲ್ಲ ಎಷ್ಟು ಹೋಗೈತೆ, ತಲೆ ಕೆಡ್ಸೋಣ ಹಾಕೋಬಿಡ್ರಿ. 2-3 ಮಾರ್ಕ್ಸ್ ಹಾಕೋದಿದ್ರೆ 100% ಪಾಸ್ ಆಗ್ತೀರಾ. ರಿವ್ಯಾಲ್ಯೂಷನ್ ಹಾಕ್ರಿ. 300 ರೂಪಾಯಿ ದುಡ್ಡು ಸ್ಕ್ಯಾಮ್ ಅಷ್ಟೇ. ನಾವು ಏನನ್ನು ಹೊರಾಕೊಂಡು ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಮ್ಯಾಕ್ಸಿಮಮ್ 5 ರಿಂದ 6 ಅವರ್ ಓದ್ತೀವಿ ಅಷ್ಟೇ. ಅದಕ್ಕಿಂತ ಮುಂಚೆ ಕ್ಲಾಸಲ್ಲೇ ಒಂದಷ್ಟು ಕ್ಲಾಸಲ್ಲಿ ಏನು ಮಾಡ್ತಾರೆ ಅದೇನೇ ಒಂದು ಅರ್ಧ ತಲೆಗೆ ಕಂಡಿರ್ತೀವಿ. ಅದು ಬಿಟ್ಟರೆ ಎಕ್ಸಾಮ್ ಟೈಮಲ್ಲಿ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿ ಲೆಕ್ಕನೇ ಇಲ್ಲ. ಕಂಪ್ಲೀಟ್ ಆಗಿ ನಾನು ಪಾಸ್ ಆಗ್ತೀನಿ, ಒಂದು ರೇಂಜ್ ಮಾರ್ಕ್ಸ್ ತೆಗಿತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂತು ಅಂದರೆ ನಿದ್ದೆ ಮಾಡ್ತೀನಿ ನಾನು. ಅಂಥವ್ರಿಗೂ ನಾನು ಓದ್ಬಿಡ್ತಿದ್ದೆ. 2 ಮ್ಯಾನೇಜ್ ಮಾಡಿದ್ದೀನಿ. ಒಂಥರ ಪ್ರೌಡ್ ಫೀಲಿಂಗು. ಚೆನ್ನಾಗಿ ತೆಗೆದು ಪಾಸ್ ಆಗಿದ್ದೀನಿ. ಎಲ್ಲ ಸಟ್ರಾಕ್ತೀನಿ ಬೈಗೆ. ಆಮೇಲೆ
ಗೊತ್ತಿತ್ತ ಪಾಸ್ ಆಗಿರ್ತೀನಿ ಅಂತ ಹೆಂಗೆ ನನ್ನ ಮಗ ನನಗೆ ಗೊತ್ತು. ನನ್ನ ಮಗ ಅಲ್ಲಿ ನೋಡಿ ಯಜಮಾನ್ ಅಲ್ಲೇ ಸತಾಂಬತ್ತೀನಿ ಊಳಕ್ಕೆ ಅಂತಿತ್ತು. ಫೇಲ್ ಆಗಿದ್ರೆ ಹಂಗೆ ಮಾಡ್ತಿದ್ದು. ಫೇಲ್ ಆಗಿದ್ರೆ ಏನಿಲ್ಲ, ಫೇಲ್ ಆದ್ರೂ ಒಂದೇ ಬಳೆ, ಪಾಸ್ ಆದ್ರೂ ಒಂದೇ ಬಳೆ. 25,000 ರೂಪಾಯಿ ನಮ್ಮ ಜೀವನ. ಕೆಲಸ ಅಂತೂ ಸಿಗಲ್ಲ, ನನಗೆ ಗೊತ್ತು. ಸಿಗ್ತದೆ, ಕೆಲಸ ಸಿಗಲ್ಲ ಅಂತಲ್ಲ. ಇವತ್ತಿನ ಕಾಲದ ತಕ್ಕನಾಗ ನಾವು ಎಕ್ಸ್ಪೆಕ್ಟ್ ಮಾಡೋಷ್ಟು ಸಿಗಲ್ಲ. ಅದ್ರ ಲೆಕ್ಕಕ್ಕೆ ತಲೆ ಇರಬೇಕು. ನಮ್ಗೆ ಆ ಥರ ತಲೆ ಇಲ್ಲ ಇಲ್ವಲ್ಲ. ಒಂದು ಆವ್ರೇಜ್, ನಾವು ಫುಲ್ ಟಾಪರು ಅಲ್ಲ, ಫುಲ್ಲು ಟಿಕ್ಕಿನೂ ಅಲ್ಲ. ಭಗವಂತ ಇವಾಗ ಪಾರ್ಟ್ ಟೈಮ್ ಯೂಟ್ಯೂಬರ್ ಆಗಿದ್ದೀನಿ, ಫುಲ್ ಟೈಮ್ ಕಾಲೇಜ್ ವರ್ಕರ್ ಆಗಿದ್ದೀನಿ. ಏನೋ ಒಂದು ಆಗ್ತೀನಿ, ಬರೀ ಓದೇ ಮಾಡ್ಬೇಕು ಅಂತೇನಿಲ್ಲ. ಓದಿಲ್ದವ್ರು ಸುಮಾರು ಜನ ಸಾಧನೆ ಮಾಡೋರೆ, ಫೇಲಾಗಿ ಡುಮ್ಕಿ ಹೊಡೆದಿರೋರು, ಏನೇನೋ ಗೊತ್ತಿಲ್ದವ್ರೆ ಏನೇನೋ ಸಾಧನೆ ಮಾಡೋರಂತೆ. ಇನ್ನು ನಾವು ಒಂದು ರೇಂಜಿಗೆ ಏನೋ ಮಾಡ್ತಾ ಇದೀವಿ ಓದ್ಗಂಟೇನೆ ಅಂದರೆ ಸಕ್ಸಸ್ ಸಾಧ್ಯ ತಲೆ ಕಟ್ಟಂಗಿಲ್ಲ. ನನ್ನ ಮೇಲೆ ನಮಗೆ ಕಾನ್ಫಿಡೆನ್ಸ್ ಐತೆ. ಇವಳು ನಿನಗೆ ಗೊತ್ತಿತ್ತ ಪಾಸ್ತೀನಿ ಅಂತ. ನಮ್ಮ ಮನೆಯವ್ರು ನನಗೆ ಎಜುಕೇಷನ್ ವಿಚಾರದಲ್ಲಿ ಯಾರು ತಲೆ ಕಟ್ಕೊಳಲ್ಲ ಗೈಸ್, ಎಲ್ಲ ಗೊತ್ತು. ಇನ್ನು ನನ್ನ ಮಗ ಏನೋ ಒಂದು ಮಾಡ್ತಾನೆ ಅಂತ ಹಂಗೆ ಮಾಡಿದ್ದೀನಿ. ಚಿಕ್ಕ ವಯಸ್ಸಿಂದ ನಾನು 1ನೇ ಕ್ಲಾಸಿಂದ ಇದುವರೆಗೂ ಡಿಗ್ರಿಲೂ ಅಷ್ಟೇ, 6 ಸೆಮ್ ಡಿಗ್ರಿಲೂ ಎಲ್ಲ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಮಾಡ್ಕೊಂಡೆ. ಇದು ಎಲ್ಲ ಫಸ್ಟ್ ಅಟೆಂಪ್ಟೇನೆ. ನೀನು ನನಗೆ ನಮ್ಮ ಕೈ ಜಾಸ್ತಿ ಇರ್ತಾರೆ. ಮನೆಗೆ ಗಂಡು ಮಕ್ಕಳು ಒಂದು ಹೆಜ್ಜೆ ಹಿಂದೆ ಆದರೆ ಹೆಣ್ಮಕ್ಳು ಒಂದು ಹೆಜ್ಜೆ ಮುಂದೆ ಇರ್ತಾರೆ. ನಮ್ಮ ಮನೆಗೆ ಹೆಂಗಪ್ಪ ಅಂತಂದರೆ SLCಗಳು ನಾನು ಚೆನ್ನಾಗಿ ಓದ್ತಿದ್ದೆ. ಅಂದರೆ ಚೆನ್ನಾಗಿ ಅಂತಂದರೆ ಪರವಾಗಿಲ್ಲ, ಇವಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನಾನು ಚೆನ್ನಾಗಿ ಓದ್ತಾ ಇದ್ದೆ. ಆಮೇಲೆ PUC ಆದಮೇಲೆ ನಾನೊಂಚೂರು ಚಂಗ್ಲಾಟಗಳು ಅಂದರೆ ಕಾನ್ಸಂಟ್ರೇಷನ್ ಹೊರಡಾಯ್ತು ಓದೋದ್ರ ಮೇಲೆ. PUC ಮೇಲೆ ಇವಳು SLCಗಳು ಚೆನ್ನಾಗಿ ಹೋಗ್ಬಿಟ್ಟು PUCನೇ ಚೆನ್ನಾಗಿ ಇವಳು ಓದೋದು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು. PUC ಡಿಗ್ರಿಲ್ಲ ನನಗೇ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ಬಿಟ್ಲು. ನಾನು PUC ಡಿಗ್ರಿಲೆಲ್ಲ ಒಂದು ಮೆಟ್ಲು ಕಳಿಬಿಟ್ಟು ಇವಳು ಮುಂದೆ ಕೊಟ್ಟದ್ದು ಅಷ್ಟೇ. ಆದ್ರೂ ಪರವಾಗಿಲ್ಲ. ಇವಾಗೆಲ್ಲ ನಾನು ತೀರಾ ಅಸಹ್ಯವಾಗಿ ಏನು ಮಾಡ್ತಾಯಿಲ್ಲ, ಚೆನ್ನಾಗಿ ತೆಗೆದು ಪಾಸ್ ಆಗಿದ್ದೀನಿ ಅಷ್ಟೇ. ಅದೇ ಖುಷಿ. ಮುದ್ದೆ ಮಸಪ್ ತಿಂದ್ಬಿಟ್ಟು ಮನೆ ಕಾಣೋದು ಇವಾಗ. ಮುದ್ದೆ ಸಪ್ಸಾರು, ರುಬ್ಬಿರೋ ಸಪ್ಸಾರು. ಈಗ ವಸಂತಮ್ಮ ಸಪ್ಸಾರಲ್ಲ, ಉಮಾದೇವಿ ಸಪ್ಸಾರು ಅಷ್ಟೇ. ಅದೇ ನಮ್ಮ ರಿಸಲ್ಟ್ ಕತೆ, ನಮ್ಮ MBA ರಿಸಲ್ಟ್ ಕತೆ.